2023 BBA question paper, 12 marks game. Mr. Murugan is the owner of 3 houses in Chennai. He gives you the following details of his properties. You are required to compute taxable income from house property for the assessment year 24-25. House A, B, C. Nature of occupation, self-occupied, let out, let out. ಇಲ್ಲೂ 3 ಮನೆ ಇದೆ. ಫಸ್ಟ್ ಹೌಸ್ ನ ಸೆಲ್ಫ್ ಆಕ್ಯುಪೈಡ್, 2 ಹೌಸ್ ನ ಲೆಟ್ ಔಟ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ರೆ ಏನರ್ಥ, 3 ಸ್ಟೆಪ್ಸ್ ಮಾಡಬೇಕು. ಫೇರ್ ರೆಂಟು, ಮುನ್ಸಿಪಲ್ ರೆಂಟು, ಆಕ್ಚುಯಲ್ ರೆಂಟು, ಅನ್ರಿಯಲೈಸ್ ರೆಂಟು, ಪೇಡ್ ಬೈ ಮುನ್ಸಿಪಲ್ ಟ್ಯಾಕ್ಸ್, ಪೇಡ್ ಬೈ ಓನರ್, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಟೆನೆಂಟ್, ರಿಪೇರ್ಸ್ ಎಲ್ಲೂ ಬರೋದಿಲ್ಲ. Mr. Murugan borrowed 5 lakh rupees 8% per annum on 1/6/2014 for the construction of the house A. The completion of the construction of the house A was in 2019. The entire loan amount is still outstanding ಅಂತ ಹೇಳ್ತಾರೆ. ಸೊ ಅಂದ್ರೆ ಲೋನ್ ಯಾವತ್ತು ತಗೊಂಡಿದ್ದಾನೆ, ಇವತ್ತವರೆಗೂ ಇನ್ನ ತೀರಿಸಿಲ್ಲ. ಯಾವ ಮನೆ ಕಟ್ಟೋದಕ್ಕೆ ಅಂತ ಹೇಳ್ತಾ ಇದ್ದಾನೆ, ಹೌಸ್ ಎ. ಹೌಸ್ ಎ ಅಂದ್ರೆ ಯಾವ ಏನಾಗಿದೆ, ಸೆಲ್ಫ್ ಆಕ್ಯುಪೈಡ್ ಆಗಿದೆ. ಅದೇ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಸೊ ಈಗ ಹೌಸ್ ಎಗೆ ಸೆಲ್ಫ್ ಆಕ್ಯುಪೈಡ್, ಕರೆಕ್ಟ್ ಏನಪ್ಪಾ? ನೋಡಿ, 1 self occupied property or 2 self occupied properties annual value is nil. ಇದಕ್ಕೆ ಏನ್ ಕೊಡಬಹುದು, ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಒಂದೇ ಒಂದು ಡಿಡಕ್ಷನ್ ಕೊಡಬಹುದು. ಏನದು, ಇಂಟ್ರೆಸ್ಟ್ ಆನ್ ಲೋನ್. ನೋಡಿ, 5 ಲಕ್ಷ ಸಾಲ ಮಾಡಿದಾರಂತೆ, ವರ್ಷಕ್ಕೆ ಬಡ್ಡಿ 8%, ಅಂದ್ರೆ 40,000 ರೂಪಾಯಿ ಕಟ್ಟಬೇಕು. ಕರೆಕ್ಟ್ ಏನಪ್ಪಾ? ಅಲ್ಲಿಗೆ 40,000 ರೂಪಾಯಿನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ ಎ. ಕರೆಕ್ಟ್ ಏನಪ್ಪಾ? ಮುಗೀತು, ಹೌಸ್ ಎ ಮುಗೀತು. ಆ ಡೇಟ್ಸ್ ಎಲ್ಲ ನೋಡಿ, ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದ್ರು, ದ ಎಂಟೈರ್ ಲೋನ್ ಅಮೌಂಟ್ ಇಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್. ನಮ್ ಡೇಟ್ ವರ್ಗು ಇನ್ನು ಏನೋ ಲೋನು ಅರ್ಥ ಆಗ್ತಿದ್ಯಾ? ಸಾಟ್. ಹೌಸ್ ನಂಬರ್ ಬಿ ಲೆಟ್ ಔಟ್ ಅಲ್ಲೇನಪ್ಪ? ಲೆಟ್ ಔಟ್. ಈಗ ಲೆಟ್ ಔಟ್ ಹೌಸ್ ಬಿ ಸ್ಟೆಪ್ ನಂಬರ್ 1 ಬರಬೇಕು. ಕರೆಕ್ಟಾ? ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ 90,000 ಕರೆಕ್ಟ್ ಆಗಿದೆ. ಫೇರ್ ರೆಂಟಲ್ ವ್ಯಾಲ್ಯೂ 1,20,000. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ ಅಂದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ, ಅದನ್ನೇ ತಗೋಣ. ಇದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡೋಣ. 1,44,000. 1 lakh ಸರ್. ಎರಡನೇ ಮನೆ ಅಲ್ವಾ, ಮೊದಲನೇ ಮನೆ ನೋಡ್ತಾ ಇದ್ದೆ. 1 lakh. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? 1 lakh. ಅದನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ 1 lakh ಅಂತ ತಗೊಂಡು, ಇದಕ್ಕೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಥವಾ ಆನ್ಯುವಲ್ ರೆಂಟಲ್ ವ್ಯಾಲ್ಯೂ 1,08,000 ಇದೆ. ಇದರಲ್ಲಿ ಅನ್ರಿಯಲೈಸ್ ರೆಂಟ್ ಎಷ್ಟಿದೆ ಅಂತೆ? 8,000 ಇದೆ. ಹಾಗಾದ್ರೆ ಎಷ್ಟು ಬರುತ್ತೆ? 1 lakh ಬರುತ್ತೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅಂದ್ರೆ ಯಾವ್ದಾದ್ರೂ ತಗೋಬಹುದು, ಯಾಕೆಂದ್ರೆ 1 ಲಕ್ಷನೇ ಇದೆ. ಕರೆಕ್ಟ್ ಏನಪ್ಪಾ? ಸೊ ಅದಕ್ಕೆ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 1 lakh ಅಂತ ತಗೋಣ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಏನಾದ್ರು ಇದೆ, ಓನರ್ ಪೇಮೆಂಟ್ ಮಾಡೋದು ಏನು ಇಲ್ಲ. ಅದಕ್ಕೆ ಇದನ್ನ ನೆಟ್ ಆನ್ಯುವಲ್ ವ್ಯಾಲ್ಯೂ 1 lakh. ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆನ್ ನೆಟ್ ಆನ್ಯುವಲ್ ವ್ಯಾಲ್ಯೂ 30,000. ಕರೆಕ್ಟಾ? ಇಂಟ್ರೆಸ್ಟ್ ಆನ್ ಲೋನ್ ಏನಾದ್ರು ಇದೆಯಾ ಅಂದ್ರೆ ಏನು ಇಲ್ಲ. ಇದೆಯಾ? ಹೌಸ್ ಎ ಮಾತ್ರನೇ ಇರೋದು, ಬೇರೆ ಯಾವುದಕ್ಕೂ ಇಲ್ಲ. ಅಲ್ಲಿಗೆ 70,000 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಿ. ಕರೆಕ್ಟ್ ಏನಪ್ಪಾ? ಈಗ ಹೌಸ್ ಸಿ ಲೆಟ್ ಔಟ್ ಅಲ್ಲೇನಪ್ಪ? ಅದನ್ನ ಲೆಟ್ ಔಟ್ ಅಲ್ಲಿ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ? 1,10,000.
ಫೇರ್ ರೆಂಟಲ್ ವ್ಯಾಲ್ಯೂ 1 lakh. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? ಇದನ್ನ ಸ್ಟೆಪ್ 1 ಅಂತ ಹೇಳ್ತೀವಿ. ಸ್ಟೆಪ್ 2, ಸೊ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಇಸ್ ಹೈಯರ್, 1,10,000. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ? 1,20,000. ಸೊ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? 1,10,000. ಸೊ ಅದು ಸ್ಟೆಪ್ 3 ಗೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ 1,10,000. ಇದಕ್ಕೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ 1,44,000. ನೋಡಿ, ಆಕ್ಚುಯಲ್ 1,44,000 ಇದೆ, ಕರೆಕ್ಟಾ? ಅದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ 14,000 ಇದೆ. ಸೊ ಅಲ್ಲಿಗೆ 1,30,000 ಬರುತ್ತೆ. ಕರೆಕ್ಟ್ ಏನಪ್ಪ? Yes, sir. ಅನ್ರಿಯಲೈಸ್ಡ್ ರೆಂಟ್ ಆದ್ಮೇಲೆ ಬರೋದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಯಾಕೆಂದ್ರೆ ಇವೆರಡರಲ್ಲಿ ಯಾವುದು ಹೈಯರ್ ಇರುತ್ತೆ ಅದು ಬರುತ್ತೆ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಓನರ್ ಇದೆ ಸರ್, 10,000. 1,20,000. ಇದನ್ನ ನೆಟ್ ಆನ್ಯುಯಲ್ ವ್ಯಾಲ್ಯೂ. ಡಿಡಕ್ಷನ್ ಅಂಡರ್ ಸೆಕ್ಷನ್ 24, ಸ್ಟ್ಯಾಂಡರ್ಡ್ ಡಿಡಕ್ಷನ್ 120 ಮೇಲೆ 30%, 36,000. ಇಂಟ್ರೆಸ್ಟ್ ಆನ್ ಲೋನ್ ಇದೆಯಾ? ಇಲ್ಲ ಸರ್. 36,000 and 84,000. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿ. ಈಗ ಎರಡು ಮನೆಯಲ್ಲಿ ಒಂದ್ ಮನೆ ಲಾಸ್ ಇದೆ, ಎರಡು ಮನೆಯಲ್ಲಿ ಇನ್ಕಮ್ ಇದೆ, ಅಲ್ಲಿಗೆ 1,14,000 ಬರುತ್ತೆ. ಕರೆಕ್ಟ್ ಏನಪ್ಪ? Correct, sir. Correct. 70, 40 was 30. 30 plus 80, 114. That's all. ನೋಡಿ, ಎಷ್ಟು ನಿಧಾನಕ್ಕೆ ಮಾಡಿದ್ರು 7 ನಿಮಿಷ. ಇಲ್ಲಿ ಪರವಾಗಿಲ್ಲ ಅಲ್ಲ, ನಾವು ಎಷ್ಟೇ ನಿಧಾನಕ್ಕೆ ಮಾಡಿದ್ರು 7 ನಿಮಿಷದಲ್ಲಿ ಮಾಡ್ಬೋದು ಈ ತರ ಕ್ವಶನ್ಸ್. ಸೊ ಇದು ಈ ವರ್ಷ ಎಕ್ಸಾಮಿನೇಷನ್ಗೆ BBAಗೆ ಸ್ವಲ್ಪ ಈಸಿ ಇರೋದ್ರಿಂದ ಪಟ ಅಂತ ಮಾಡಿದ್ದೀವಿ. ಯೂಶುವಲ್ ಆಗಿ BBAಗೆ ಸ್ವಲ್ಪ ಕಷ್ಟನೇ ಕೊಡ್ತಾರೆ. ಸೊ ದಯವಿಟ್ಟು BBA ಸ್ಟೂಡೆಂಟ್ಸ್ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿ ನನ್ನ ಎಲ್ಲಾ ವಿಡಿಯೋಸ್ನು ನೋಡಿ, ಫಸ್ಟ್ ಕ್ವಶನ್ ನ ಡಿಸ್ಪ್ಲೇ ಮಾಡಿರೋದನ್ನ ಓದ್ಬಿಟ್ಟು ಒಂದು ಪೇಪರ್ ಅಲ್ಲಿ ಬರ್ಕೊಂಡು ಆಮೇಲೆ ಆನ್ಸರ್ಸ್ ನ ಸೊಲ್ಯೂಷನ್ಸ್ ನೋಡಿ ಬರ್ಕೊಳ್ಳಿ ಒಂದು ಬುಕ್ ಅಲ್ಲಿ. ಆವಾಗ ನಿಮ್ಗೆಲ್ಲ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು.